ಇಂದಿನಿಂದ ದ್ವಿತೀಯ ಪಿಯುಸಿ ಪರೀಕ್ಷೆ ಪ್ರಾರಂಭ. ತಾಲೂಕಿನಾದ್ಯಂತ ದ್ವಿತೀಯ ಪಿಯು ಪರೀಕ್ಷೆ ಆರಂಭವಾಗಿದ್ದು ಹಿನ್ನೆಲೆ ಸರ್ಕಾರಿ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ತಿಮ್ಮಯ್ಯನವರು ಪರೀಕ್ಷೆಯ ಬಗ್ಗೆ ಮಾತನಾಡಿ, ಒಟ್ಟು 7 ಕಾಲೇಜಿನ ವಿದ್ಯಾರ್ಥಿಗಳು ಸುಮಾರು 1290 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುತ್ತಿದ್ದು, ಸುಸಜ್ಜಿತ 47 ಕೋಟೆಗಳಲ್ಲಿ ಸಿಸಿ ಕ್ಯಾಮೆರಾ, ಕುಡಿಯುವ ನೀರಿನ ವ್ಯವಸ್ಥೆ, ಶೌಚಾಲಯ ಸೇರಿದಂತೆ ವಿದ್ಯಾರ್ಥಿಗಳಿಗೆ ಎಲ್ಲ ಸೌಲಭ್ಯಗಳನ್ನು ಒದಗಿಸಿದ್ದೇವೆ. ಪರೀಕ್ಷೆ 10-15 ನಿಮಿಷ ಪ್ರಾರಂಭವಾಗಿ 1 ಗಂಟೆಗೆ ಪರೀಕ್ಷೆ ಮುಗಿಯುತ್ತದೆ. ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಪೋಷಕರು ಪ್ರತಿಯೊಂದು ಕೊಠಡಿಯಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಿದ್ದನ್ನು ನೋಡಿ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಸಿಸಿ ಕ್ಯಾಮೆರಾ ದೃಶ್ಯವನ್ನ ಜಿಲ್ಲಾ ಮಟ್ಟದ ಆಫೀಸರ್ ವೀಕ್ಷಿಸುತ್ತಾರೆ. ಸಿಸಿ ಕ್ಯಾಮೆರಾ ಹಾಕಿರುವುದರ ಕಾರಣ ವಿದ್ಯಾರ್ಥಿಗಳು ಪಾರದರ್ಶಕವಾಗಿ ಪರೀಕ್ಷೆ ಬರೆಯಲಿ ಎಂಬ ಉದ್ದೇಶದಿಂದ ವಿದ್ಯಾರ್ಥಿನಿಯರಿಗೆ ಯಾವುದೇ ರೀತಿಯ ತೊಂದರೆ ಆಗದ ಹಾಗೆ ಪೊಲೀಸ್ ಸಿಬ್ಬಂದಿ ಜೊತೆ ಪರೀಕ್ಷೆ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ಮೌನೇಶ್ ಆಚಾರ್ಯ, NKS TV. PUC ಪರೀಕ್ಷೆಗೆ ನಿಮ್ಮ ಕಾಲೇಜು ವತಿಯಿಂದ ಯಾವ ರೀತಿ ಕ್ರಮ ಕೈಗೊಂಡಿದ್ದೀರಿ? ಸರ್, ನಾವು ಚಳ್ಳಕೆರೆ ಪದವಿ ಪೂರ್ವ ಕಾಲೇಜಿನ ಒಂದು ಸೆಂಟರ್ನಿಂದ ಮಾತಾಡ್ತಿರೋದು. ನಮ್ಮ ಕಾಲೇಜಿನಲ್ಲಿ ಒಟ್ಟು 7 ಕಾಲೇಜು ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಿದ್ದಾರೆ. ಅದರಲ್ಲಿ 1290 ವಿದ್ಯಾರ್ಥಿಗಳು ಈ ಪರೀಕ್ಷೆಗೆ ಹಾಜರಾಗ್ತಿದ್ದಾರೆ. ಸರ್, ಇಲ್ಲಿ ನಮ್ಮಲ್ಲಿ 47 ಕೊಠಡಿಗಳನ್ನು ನಾವು CC ಕ್ಯಾಮ್ರಾ ಸಮೇತ ನಾವು ಸಜ್ಜುಗೊಳಿಸಿದ್ದೀವಿ. ಅವೆಲ್ಲವೂ ಸಹ ವೆಬ್ಕಾಸ್ಟಿಂಗ್ ಮಾಡಿದ್ದೀವಿ ಸರ್. ನಾವು ಈ ಕಾಲೇಜಿನಲ್ಲಿ ಒಂದು ಶೌಚಾಲಯ ಆಗಿರ್ಬೋದು, ಕುಡಿಯೋ ನೀರಾಗಿರ್ಬೋದು, ಆಸನದ ವ್ಯವಸ್ಥೆ ಆಗಿರ್ಬೋದು, ಎಲ್ಲವನ್ನೂ ಸಹ ಸಮರ್ಪಕವಾಗಿ ಮಾಡಿದ್ದೀವಿ ಸರ್. ನಾವು ಹಾಗಾಗ್ಬಿಟ್ಟು ಯಾವುದೇ ಗೊಂದಲ ಇಲ್ಲದೆ ಪರೀಕ್ಷೆ ನಡೆಸಬೇಕು ಅನ್ನೋ ನಮ್ಮ ಉದ್ದೇಶ. ಈ ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆ ಆಗದಾಗೆ ನಾವು ಎಲ್ಲ ವ್ಯವಸ್ಥೆಯನ್ನು ಮಾಡಿರೋದ್ರಿಂದ ವಿದ್ಯಾರ್ಥಿಗಳು ಭಾಳ ಒಂದು ಖುಷಿಯಿಂದ ಈ ಒಂದು ಈ ಮೊದಲನೇ ಎಕ್ಸಾಮ್ಗೆ ಹಾಜರಾಗಿದ್ದಾರೆ. ಈಗಾಗಲೇ ಎಕ್ಸಾಮ್ನಲ್ಲಿ ಪೂರ್ವ ತಯಾರಿ ನಡೆಸಿರೋದ್ರಿಂದ ವಿದ್ಯಾರ್ಥಿಗಳು ಎಲ್ಲ ತಮ್ಮ ಆಸನದಲ್ಲಿ ಕೂತಿದ್ದಾರೆ. ಈಗ ಎಕ್ಸಾಮು ಸ್ಟಾರ್ಟ್ ಆಗ್ತದೆ, 10 ಗಂಟೆಗೆ ಸ್ಟಾರ್ಟ್ ಆಗ್ತದೆ. ಈಗ 10 ಗಂಟೆಗೆ ನಾವು ಪ್ರಶ್ನೆ ಪತ್ರಿಕೆಯನ್ನು ಇಶ್ಯೂ ಮಾಡ್ತಿದ್ದೀವಿ. 10 ಗಂಟೆ 10 ನಿಮಿಷಕ್ಕೆ ನಾವು ಉತ್ತರ ಪತ್ರಿಕೆಯನ್ನು ಕೊಡ್ತೀವಿ. 10:15ಕ್ಕೆ ನಮ್ಗೆ ಆ್ಯಕ್ಚುಲಿ ಪರೀಕ್ಷೆ ಸ್ಟಾರ್ಟ್ ಆಗುತ್ತೆ ಸರ್. 1 ಗಂಟೆಗೆ ಪರೀಕ್ಷೆ ಮುಗೀತದೆ. ಈ ಥರದಲ್ಲಿ ನಮ್ಮ ಸೆಂಟರ್ನಲ್ಲಿ ಒಟ್ಟು 12 ದಿನಗಳು ಪರೀಕ್ಷೆ ನಡೀತದೆ. 12 ದಿನಗಳಿಗೂ ಏನು ಆಗಬೇಕು ವ್ಯವಸ್ಥೆ ಅಷ್ಟು ವ್ಯವಸ್ಥೆ ನಾವು ಇದು ಮಾಡ್ಕೊಂಡಿದ್ವಿ. ಪ್ರತಿಯೊಂದು ಕೊಠಡಿನಲ್ಲಿಯೂ ಸಹ ಎಲ್ಲ ವ್ಯವಸ್ಥೆಯನ್ನು, ಕುಡಿಯೋ ನೀರಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಈ CC ಕ್ಯಾಮ್ರಾ ವ್ಯವಸ್ಥೆ ಆಗಿರ್ಬೋದು, ಅದನ್ನು ಜಿಲ್ಲಾ ಮಟ್ಟದಲ್ಲಿ ಇದು ವೆಬ್ಕಾಸ್ಟಿಂಗ್ ಟೆಲಿಕಾಸ್ಟ್ ಆಗ್ತದೆ, ನೋಡ್ತಿದ್ದಾರೆ. ಹಾಗೆ ಕ್ಯಾಮ್ರಾ ಇದೆ. ಮಕ್ಕಳೆಲ್ಲ ಈಗಾಗಲೇ ಆಸನದಲ್ಲಿ ಕೂತಿದ್ದಾರೆ ಸರ್. ಈಗ ಪ್ರಶ್ನೆ ಪತ್ರಿಕೆಯನ್ನು ಇಶ್ಯೂ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಒಂದು 1/4 ಗಂಟೆ ವೀಕ್ಷಣೆ ಮಾಡಬೇಕು. ಅದಾದ್ಮೇಲೆ 10 ಗಂಟೆ 10 ನಿಮಿಷಕ್ಕೆ ಉತ್ತರ ಪತ್ರಿಕೆ ಕೊಡ್ತಾರೆ. ಒಟ್ಟು 3 ಗಂಟೆ ಆದರೂ ಸಹ ವಿದ್ಯಾರ್ಥಿಗಳು ಬರೆಯೋದು 2-3/4 ಗಂಟೆ ಒಳಗಡೆ 80 ಮಾರ್ಕ್ಸಿನ ಒಂದು ಪ್ರಶ್ನೆ. 47 ರೂಮ್ ಇದಾವೆ ಸರ್ ನಮ್ಮಲ್ಲಿ. 47 ರೂಮಲ್ಲೂ ಕ್ಯಾಮ್ರಾ ಇದೆ. 47 ರೂಮ್ನಲ್ಲಿ ಕ್ಯಾಮ್ರಾ ಇದೆ ಸರ್. ಇದು ಒಂದು ಚಿತ್ರದುರ್ಗ